ನಮಸ್ಕಾರ, ನಾನು ನಿಮ್ಮ ISID. ಇತ್ತೀಚೆಗೆ ಈ ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳು ಆನ್ಲೈನಲ್ಲಿ ತುಂಬ ಕಮಾಲ್ಗಳು ಮಾಡ್ತಾ ಇದ್ದಾರೆ. ಮೇ ಬಿ ಮ್ಯೂಸಿಷಿಯನ್ಸ್ ಆಗಿರ್ಬೋದು ಅಥವಾ ಶಾರ್ಟ್ ಫಿಲ್ಮ್ ಮೇಕರ್ಸ್ ಆಗಿರ್ಬೋದು. ಆ ಸಾಲಿಗೆ ಸೇರೋವಂಥ ಒಂದು ಬ್ಯೂಟಿಫುಲ್ ಅದ್ಭುತವಾಗಿರೋ ಒಂದು ಶಾರ್ಟ್ ಫಿಲ್ಮ್ ಅಂದರೆ ಒನ್ ಲವ್. ಇವಾಗ ತಾನೇ ಪ್ರೀಮಿಯರ್ ನೋಡಿದೆ. ಕ್ಲಾಸ್ ಆಗಿ ಮಾಡಿದ್ದಾರೆ ವರ್ಕ್ ಅಂತ ಹೇಳ್ಬೋದು. ಒಂಥರ ನೋಡಿ ಟಚಿಂಗ್ ಲವ್ ಸ್ಟೋರಿ ಇದೆ. ನೋಡು, ಹಾಯ್ ಎವ್ರಿವನ್, ನಾನು ಮೇಘ್ನಾ ಅಂತ, ಲೈಫ್ ಸೂಪರ್ ಮೂವಿ ಹೀರೋಯಿನ್. ನಾನು ಅಶ್ವಿನ್ ಸಾಗರ್ ಅವರ ಒನ್ ಲವ್ ಫಾರ್ ಲೈಫ್ ಶಾರ್ಟ್ ಮೂವಿ ನೋಡಿದೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಎವ್ರಿಬಡಿ ಪ್ಲೀಸ್ ವಾಚ್ ದಿಸ್ ಶಾರ್ಟ್ ಮೂವಿ ಆ್ಯಂಡ್ ಎನ್ಕರೇಜ್ ನ್ಯೂ ಟ್ಯಾಲೆಂಟ್. ಆ್ಯಂಡ್ ಇಟ್ ಈಸ್ ಅ ವಂಡರ್ಫುಲ್ ಅಟೆಂಪ್ಟ್ ಬೈ ದ ಹೋಲ್ ಟೀಮ್ ಆ್ಯಂಡ್ ಬೆಸ್ಟ್ ವಿಶಸ್ ಟು ಆಲ್ ಆಫ್ ದೆಮ್. ಥ್ಯಾಂಕ್ ಯು. ನಮಸ್ಕಾರ, ನಾನು ನಿಮ್ಮ ವಿವೇಕ್ ಸಿಂಹ ಮಾತಾಡ್ತಿರೋದು. ಮ್ಯಾವೆನ್ಸ್ ಅಂತ ಒಂದು ಹೊಸ ತಂಡ ತೆರೆದುಕೊಂಡಿದೆ. ಅಂದರೆ ಶಾರ್ಟ್ ಫಿಲಮಿಂದ ಹೆಜ್ಜೆ ಇಡ್ತಿದ್ದಾರೆ. ಮೊದಲನೇ ಹೆಜ್ಜೆ ಆಗಿರೋದ್ರಿಂದ ನೀವೆಲ್ಲ ಅವ್ರಿಗೆ ತುಂಬ ಸಪೋರ್ಟ್ ಮಾಡಬೇಕು. ಒನ್ ಲವ್, ಎ ಲವ್ ಫಾರ್ ಲೈಫ್ ನೋಡಿ, ಎಂಜಾಯ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನನ್ನ ಗೆಳೆಯ ಅಶ್ವಿನ್ ಸಾಗರ್ ಮತ್ತು ಕಿಶನ್ ರಾಜು ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿರೋ ಮೊದಲನೇ ಶಾರ್ಟ್ ಫಿಲಮ್. ಇದಕ್ಕೆ ನಮ್ಮ ಸಪೋರ್ಟ್ ಖಂಡಿತ ಇದೆ, ನಿಮ್ಮ ಸಪೋರ್ಟು ಬೇಕು. ಆಲ್ ದ ಬೆಸ್ಟ್. ಮ್ಯಾವೆನ್ಸ್, ಒನ್ ಲವ್, ಎ ಲವ್ ಫಾರ್ ಲೈಫ್. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶ್ರೀದತ್ತ. ನನ್ನ ಗೆಳೆಯರು ಅಶ್ವಿನ್ ಸಾಗರ್ ಮತ್ತು ಕಿಶನ್ ಅವರು ಒಂದು ಶಾರ್ಟ್ ಮೂವಿನ ಅವರೇ ಕಷ್ಟಪಟ್ಕೊಂಡು, ಅವರೇ ಹಣ ಹೊಂಚ್ಕೊಂಡು, ಅವರೇ ಡೈರೆಕ್ಷನ್ ಮಾಡಿಕೊಂಡು, ಅವರೇ ಆ್ಯಕ್ಟ್ ಮಾಡ್ಕೊಂಡು ಒಂದು ಶಾರ್ಟ್ ಮೂವಿ ಮಾಡಿದ್ದಾರೆ. ಅದು ಒನ್ ಲವ್ ಅಂತ. ಅದನ್ನ ಟೀಸರ್ನ ನೋಡಿದೆ. ತುಂಬ ಚೆನ್ನಾಗಿ ವಿಜುವಲೈಸೇಷನ್ ಎಲ್ಲ ಬಂದಿದೆ. ತುಂಬ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಅದು ಈಗ ಸೆಪ್ಟೆಂಬರ್ 2ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ನೀವು ನೋಡಿ. ಆಲ್ ದ ಬೆಸ್ಟ್. ಒನ್ ಲವ್ ಅಂತ ಶಾರ್ಟ್ ಫಿಲ್ಮ್ ಮಾಡಿದ್ದಾರೆ. ಹೊಸ ಟೀಮು, ಹೊಸಬ್ರು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಲವ್ ಸ್ಟೋರಿ. ಅದನ್ನು ಯೂಟ್ಯೂಬಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಪ್ಲೀಸ್ ನೀವೆಲ್ಲರೂ ನೋಡಿ, ಅವರೆಲ್ಲರೂ ಎನ್ಕರೇಜ್ ಮಾಡಿ. ಬಿಕಾಸ್ ಹೊಸಬ್ರು ಬಂದಷ್ಟು ಒಳ್ಳೊಳ್ಳೆ ಸ್ಟೋರಿಗಳು ಬರುತ್ತೆ, ಒಳ್ಳೊಳ್ಳೆ ಡೈರೆಕ್ಟರ್ಸ್ ಬರ್ತಾರೆ, ಆಕ್ಟರ್ ಒಳ್ಳೊಳ್ಳೆಯವರು ಇಂಟ್ರೊಡ್ಯೂಸ್ ಆಗ್ತಾರೆ ಇಂಡಸ್ಟ್ರಿಗೆ. ಸೊ ಈ ಶಾರ್ಟ್ನ ಎನ್ಕರೇಜ್ ಮಾಡಿ. ಆಲ್ ದ ಬೆಸ್ಟ್. ಇವರು ಇದನ್ನು ಯಾವುದೇ ರೀತಿಯಾಗಿ ಪ್ರೀಮಿಯರ್ ಮಾಡ್ತಾ ಇಲ್ಲ. ನೀವು ಇದಕ್ಕೆ ಮಾಲ್ಸ್ಗೆ ಹೋಗಿ, ಇಲ್ಲ ಅಂದರೆ ಮಲ್ಟಿಪ್ಲೆಕ್ಸ್ಗೆ ಹೋಗಿ ದುಡ್ಡು ಕೊಟ್ಟು ನೋಡಿ ಅಂತ ಹೇಳ್ತಾ ಇಲ್ಲ. ಇವರಿಗೆ ಸಪೋರ್ಟ್ ಯಾವ ರೀತಿ ನೀವು ಮಾಡ್ಬೋದು ಅಂತಂದರೆ, ದಯವಿಟ್ಟು ಶೇರ್ ಮಾಡಿ ನಿಮ್ಮ ಸರ್ಕಲಲ್ಲಿ. ಅದು ನಿಮ್ಮ ಶೇರಿಂದನೇ ಲೈಕ್ ಅದೇ ಒಂಥರ ಅವ್ರಿಗೆ ಕೋಟಿ ರೂಪಾಯಿ ಸಿಕ್ತಂಗೆ. ಆ ಶೇರಿಂದ ಆ ಫ್ರೆಂಡ್ ಸರ್ಕಲಲ್ಲೆಲ್ಲ ಸರ್ಕ್ಯುಲೇಟ್ ಆಗುತ್ತೆ ಮೂವಿ. ಅದು ಎಲ್ಲೆಲ್ಲೋ ರೀಚ್ ಆಗೋ ಚಾನ್ಸಸ್ ಇದೆ. ನೀವು ಶೇರ್ ಮಾಡಿದ್ರಿಂದನೇ ನಾನು ಆ್ಯಕ್ಚುಲಿ ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಒಂದು ಶೇರಿಂದನೇ ಕಾರಣ. ಈ ಥರ ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳನ್ನ ಯಾವತ್ತೂ ಸಪೋರ್ಟ್ ಮಾಡಿ. ಒನ್ ಲವ್ ಟೀಮ್ಗೆ ಆಲ್ ದ ಬೆಸ್ಟ್. ಸಕ್ಸಸ್ಫುಲ್ ಆಗಿ ಶಾರ್ಟ್ ಫಿಲ್ಮ್.